ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮೇ ತಿಂಗಳ ಈ ವಾರದಲ್ಲಿ ಗಜಲಕ್ಷ್ಮಿ ಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಶುಕ್ರ ಮತ್ತು ಗುರು ಗ್ರಹಗಳ ಸಂಯೋಗವು ಮಿತ್ರ ರಾಶಿಯಲ್ಲಿ ಸಂಭವಿಸಲಿದೆ. ಇದರಿಂದ ಗಜಲಕ್ಷ್ಮಿ ಯೋಗದ ಸೃಷ್ಟಿಯಾಗುವುದು. ಈ ಗಜಲಕ್ಷ್ಮಿ ಯೋಗವು ಈ ವಾರ ಜನರಿಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ನೀಡುವುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜಲಕ್ಷ್ಮಿ ಯೋಗವನ್ನು ಬಹಳ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಯೋಗ ಎಂದು ಕರೆಯಲಾಗುತ್ತದೆ. ಇದು ವ್ಯಕ್ತಿಗೆ ಯಶಸ್ಸು ಮತ್ತು ಪ್ರಗತಿಯನ್ನು ನೀಡುವುದು. ಈ ವಾರ ಈ ಗಜಲಕ್ಷ್ಮಿ ಯೋಗದ ಪ್ರಭಾವದಿಂದಾಗಿ ಜನರಿಗೆ ಸಾಕಷ್ಟು ಶುಭ ಅವಕಾಶಗಳು ದೊರಕುವುದು. ಜೊತೆಗೆ ನೀವು ಸುಲಭವಾಗಿ ಯಶಸ್ಸನ್ನು ಗಳಿಸುವಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಾರ ಜನರು ವೃತ್ತಿ ಜೀವನ, ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಂತುಷ್ಟರಾಗಿರುವರು. ಮೇ 18ರಿಂದ ಮೇ 24ರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಈ ವಾರ ಸುತ್ತಮುತ್ತಲಿನ ಜನರು ನಿಮ್ಮಿಂದ ಹೆಚ್ಚಿನ ಬೇಡಿಕೆ ಮತ್ತು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಪ್ರತಿಯೊಂದು ಬೇಡಿಕೆಯನ್ನು ಪೂರೈಸಲು ನೀವು ನಿಮ್ಮ ಮೇಲೆ ಹೆಚ್ಚುವರಿ ಒತ್ತಡವನ್ನು ಅನುಭವಿಸುವಿರಿ. ಆದರೆ ನೀವು ಮಾಡಬಹುದಾದಷ್ಟಕ್ಕಿಂತ ಹೆಚ್ಚು ಯಾರಿಗೂ ಭರವಸೆ ನೀಡಬೇಡಿ ಮತ್ತು ಕೇವಲ ಇತರರನ್ನು ಸಂತೋಷಪಡಿಸಲು ಅನಗತ್ಯ ಒತ್ತಡದಿಂದ ನಿಮ್ಮನ್ನು ನೀವು ದಣಿಸಿಕೊಳ್ಳಬೇಡಿ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಶನಿ 8ನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗಸ್ಥರಿಗೆ ಈ ವಾರ ಹಣದ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ಆದರೆ ಹಿಂದಿನ ದಿನಗಳಲ್ಲಿ ಮಾಡಿದ ಅನಗತ್ಯ ಖರ್ಚಿನಿಂದಾಗಿ ಅವರ ಬಳಿ ಸಾಕಷ್ಟು ಹಣ ಇರುವುದಿಲ್ಲ. ಇದರಿಂದ ನೀವು ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಮನೆಯ ವಾತಾವರಣದಲ್ಲಿ ಯಾವುದಾದರೂ ಬದಲಾವಣೆ ಮಾಡುವ ಮೊದಲು ಈ ವಾರ ಇತರ ಸದಸ್ಯರ ಅಭಿಪ್ರಾಯವನ್ನು ಪಡೆಯಲು ಪ್ರಯತ್ನಿಸಬೇಕು. ಇಲ್ಲದಿದ್ದರೆ ನೀವು ಮನೆಯವರ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಲು ಬಯಸಿದ್ದ ನಿರ್ಧಾರವು ಅವರನ್ನೇ ನಿಮ್ಮ ವಿರುದ್ಧ ತಿರುಗುವಂತೆ ಮಾಡಬಹುದು. ಈ ರಾಶಿಯ ವ್ಯಾಪಾರಿಗಳು ಈ ವಾರ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಅನಿವಾರ್ಯ ಪ್ರಯಾಣ ಮಾಡಬೇಕಾಗಬಹುದು. ಆದ್ದರಿಂದ ಈಗ ಈ ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ. ಇಲ್ಲದಿದ್ದರೆ ಇದು ನಿಮಗೆ ಮಾನಸಿಕ ಒತ್ತಡದ ಜೊತೆಗೆ ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ. ಈ ರಾಶಿಯ ಅನೇಕ ಜಾತಕರು ಹಳೆಯ ತಪ್ಪುಗಳಿಂದ ಕಲಿಯದೆ ಪುನಃ ಅವುಗಳನ್ನೇ ಮಾಡುವ ಕೆಲಸ ಮಾಡುತ್ತಾರೆ. ಇದರಿಂದಾಗಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಪ್ರತಿಕೂಲ ಫಲಿತಾಂಶಗಳನ್ನು ಅನುಭವಿಸಬೇಕಾಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಸೋತರೂ ನೀವು ಬಹಳಷ್ಟು ಕಲಿಯುತ್ತೀರಿ ಎಂಬುದನ್ನು ನೆನಪಿಡಿ. 4 ಗ್ರಹಗಳು ರಾಶಿಯನ್ನು ಬದಲಾಯಿಸುತ್ತಿರುವುದರಿಂದ ಇದು ಬಹಳ ಮಹತ್ವದ ವಾರ. ಆದ್ದರಿಂದ ಹೆಚ್ಚಿನ ಚಟುವಟಿಕೆ ಇರುತ್ತದೆ. ಮಂಗಳವು 10ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ, ಗಡುವು ಮತ್ತು ಅಧಿಕಾರದಲ್ಲಿರುವ ವ್ಯಕ್ತಿಗಳೊಂದಿಗೆ ಚರ್ಚೆಗಳು ಇರುತ್ತವೆ. ಮಂಗಳವು ಆಕ್ರಮಣಕಾರಿ ಗ್ರಹ. ಆದ್ದರಿಂದ ನೀವು ನಿಮ್ಮ ಆಕ್ರಮಣಶೀಲತೆಯನ್ನು ನಿಯಂತ್ರಿಸಬೇಕಾಗುತ್ತದೆ, ಏಕೆಂದರೆ ನೀವು ಪ್ರತಿಯೊಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕೆಂದು ಬಯಸುತ್ತೀರಿ. ಆದ್ದರಿಂದ ನೀವು ಯಾವುದೇ ವಿಳಂಬವನ್ನು ಸಹಿಸುವುದಿಲ್ಲ. ಮೇಲಧಿಕಾರಿಗಳೊಂದಿಗೆ ಕೆಲವು ಘರ್ಷಣೆಗಳು ಉಂಟಾಗುತ್ತವೆ. ಆದ್ದರಿಂದ ನೀವು ಗೌರವವನ್ನು ಕಾಪಾಡಿಕೊಳ್ಳಿ. ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗವನ್ನು ಹುಡುಕಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಜಾಗರೂಕರಾಗಿರಿ. ಸೂರ್ಯ ಮತ್ತು ಬುಧ ಗ್ರಹಗಳು ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ಈ ಋತುವು ಹೊಸ ತಂಡವನ್ನು ಸೇರುವುದು ಮತ್ತು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದರ ಬಗ್ಗೆ ಇರುತ್ತದೆ. ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ವೈಯಕ್ತಿಕ ಮತ್ತು ವ್ಯವಹಾರ ಕ್ಷೇತ್ರದ ತಂಡದ ಸದಸ್ಯರೊಂದಿಗೆ ಸಾಕಷ್ಟು ಸಂಭಾಷಣೆಗಳು ಇರುತ್ತವೆ. ನಿಮ್ಮಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗಕ್ಕೆ ಸೇರಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಈ ಅವಕಾಶಗಳ ಕುರಿತು ಕೆಲವು ಫೋನ್ ಕರೆಗಳು ಅಥವಾ ಇಮೇಲ್ಗಳನ್ನು ನೀವು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಜಾಗರೂಕರಾಗಿರಿ. ಇದು ವಿದೇಶಿ ಸಹಯೋಗಗಳನ್ನು ಪಡೆಯಲು, ಪಾರ್ಟಿಗಳಿಗೆ ಹಾಜರಾಗಲು ಮತ್ತು ಸಮಾನ ಮನಸ್ಸಿನ ಜನರನ್ನು ಭೇಟಿ ಮಾಡಲು ಸಹ ಸೂಕ್ತ ಸಮಯ. ನೀವು ಒಂದು ಉದ್ಯಮವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ನಿಮಗೆ ಹೊಸ ಆಲೋಚನೆಗಳು ಸಿಗುತ್ತವೆ. ಶುಕ್ರನು 12ನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ. ಆದ್ದರಿಂದ ಅದು ನಿಮ್ಮ ಸುತ್ತಲೂ ಭಾವನಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಅದು ಕೆಟ್ಟದ್ದಲ್ಲ. ಶುಕ್ರನು 12ನೇ ಮನೆಯಲ್ಲಿರಲು ಇಷ್ಟಪಡುತ್ತಾನೆ. ಆದ್ದರಿಂದ ನೀವು ಪ್ರತ್ಯೇಕತೆ ಮತ್ತು ನಿರ್ಲಿಪ್ತತೆಯ ಅಗತ್ಯವನ್ನು ಅನುಭವಿಸುವಿರಿ, ಏಕೆಂದರೆ ನೀವು ಗುಣಮುಖರಾಗುವ ಅಗತ್ಯವನ್ನು ಅನುಭವಿಸುತ್ತೀರಿ. ನಿಮ್ಮ ಗುಪ್ತ ಭಾವನೆಗಳು ಹೊರಬರುತ್ತವೆ ಮತ್ತು ನೀವು ಹಾದುಹೋಗುವ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನೀವು ಕೆಲವು ಸ್ಪಷ್ಟೀಕರಣವನ್ನು ಬಯಸುತ್ತೀರಿ. ಈ ಸಂಚಾರವು ರಹಸ್ಯ ಆಕರ್ಷಣೆ, ನಾಸ್ಟಾಲ್ಜಿಯಾವನ್ನು ಹೆಚ್ಚಿಸುತ್ತದೆ ಮತ್ತು ಹಿಂದಿನಿಂದ ನಿಮ್ಮ ಸಂಪರ್ಕಗಳ ಬಗ್ಗೆ ನೀವು ಕೆಲವು ನವೀಕರಣಗಳನ್ನು ಪಡೆಯುತ್ತೀರಿ. ನೀವು ಸುಂದರವಾದ ಕನಸುಗಳನ್ನು ಸಹ ಹೊಂದಿರುತ್ತೀರಿ, ಅಲ್ಲಿ ಬ್ರಹ್ಮಾಂಡವು ಭವಿಷ್ಯದ ಬಗ್ಗೆ ಕೆಲವು ಸಂಕೇತಗಳನ್ನು ಕಳುಹಿಸುತ್ತದೆ.
ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ನಮೋ ನಾರಾಯಣ ಎಂದು ಪ್ರತಿದಿನ 41 ಬಾರಿ ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಮೇ 18 ರಿಂದ ಮೇ 24 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.